ಮೇಡಮ್, ಈಗ ಹಿಂದೂ ಕಾರ್ಯಕರ್ತ ಅಂತ ಹೇಳಿದ್ದೀವಿ. ಈಗ ಕಾರ್ತಿಕ್ ಅವರ ಕೊಲೆ ಪ್ರಕರಣದಲ್ಲಿ ಅದರ ಬಗ್ಗೆ ನಾನು ಇವತ್ತು ಮಾಹಿತಿ ನಿಮಗೆ ಕೊಡುವುದಿಲ್ಲ. ನಾನು ಈ ಬಗ್ಗೆ ಮಾತ್ರ ನಿಮ್ಮಲ್ಲಿ ಒಂದಷ್ಟು ಮಾತನಾಡಲಿಕ್ಕೆ ಬಂದಿದ್ದೇನೆ. ನಮಗೆ ಬೇರೆಯವರ ಮತದ ಬಗ್ಗೆ ನಮಗೆ ಭಾಷೆಗಳು ಬರದ ಕಾರಣ, ನಮಗೆ ಅದು ಅರ್ಥ ಆಗದ ಕಾರಣ ನಾವು ಬರೀ ಹಿಂದೂಗಳು ಮಾತ್ರ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದು ಸರಿಯಲ್ಲ ಅಂತ. ರೌಡಿ ಶೀಟರ್ ಅಂತ ಹಾಕುವಾಗ ನಾವು ಹೇಳಿದ್ದು ಎಲ್ಲರನ್ನು ಆ ತಪ್ಪು ಮಾಡಿದವರು, ಈಗ ಅವರ ಮೇಲೆ ಕೂಡ ಕೇಸ್ ಇದೆ, ಅವರೆಲ್ಲರನ್ನು ರೌಡಿ ಶೀಟರ್ ಮಾಡಲಿಕ್ಕೆ ಆಗುದಿಲ್ಲ, ಅನಿವಾರ್ಯವಾಗಿ ತಪ್ಪು ನಡೆದಿರ್ತದೆ. ಸುಹಾಸ್ ಅಂತ ಹೇಳುವ ಯುವಕ ಹಿಂದೂ ಸಂಘಟನೆಯೊಟ್ಟಿಗೆ ಕೆಲಸ ಮಾಡಿಕೊಂಡು ಒಂದಷ್ಟು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಯುವಕ. ಅವನಿವತ್ತು ಹೇಗೆ ಬಿಂಬಿಸಿದ್ದಾರೆ ಅಂತ ಹೇಳಿದರೆ, ಒಬ್ಬ ದರೋಡೆಕೋರ ಅಥವಾ ಇನ್ನಿತರ ಒಂದು ದೃಷ್ಟಿಯಲ್ಲಿ ನೋಡುವಂಥ ಸಂದರ್ಭ ಬಂದಿದೆ. ಅವರೇನಿದ್ದರೂ ಹಿಂದುತ್ವದ ಪರವಾಗಿ ಕೆಲಸ ಮಾಡಿದ್ದಾರೆ, ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ಸಾಧನೆಯಿದ್ದರು. ಇವತ್ತು ಹಾಡು ಹಗಲೇ ಜನಸಂದಣಿಯ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಇರುವ ಅಂಥ ಒಂದು ಪರಿಸರದಲ್ಲಿ ಎಲ್ಲರ ಎದುರಲ್ಲಿ ಕೊಚ್ಚಿ ಕೊಚ್ಚಿ ಕೊಂದಂಥ ಒಂದು ಪ್ರಸಂಗ ನಡೆದದ್ದು ನಮಗೆಲ್ಲರಿಗೆ ಬೇಸರ ತಂದಂಥ ವಿಚಾರ. ಇವತ್ತು ಆ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರಲ್ಲಿ ಅದಕ್ಕೆ ಮೊದಲೇ ಅವರನ್ನು ತನಿಖೆ ಮಾಡಿ ಅವರ ಗಾಡಿಯಲ್ಲಿ ಏನು ಅವರಿಗೆ ರಕ್ಷಣೆಗಿರುವಂಥ ಏನಾದರೂ ಸಾಧನಗಳು ಇದೆಯಾ ಎನ್ನುವುದನ್ನು ಪೊಲೀಸರು ತನಿಖೆ ಮಾಡಿ ಮಾಡಿ ಒಂದು ವಾರದಿಂದ ಕುಲಂಕುಷ ಅವರಲ್ಲಿ ಯಾವುದೇ ಅವರಿಗೇನಾದರೂ ಅಡೆತಡೆ ಬಂದಾಗ, ಅವರಿಗೇನಾದರೂ ಜೀವಕ್ಕೆ ಅಪಾಯ ಬಂದಾಗ ರಕ್ಷಣೆ ಮಾಡಲಿಕ್ಕೆ ಬೇಕಾದಂಥ ಯಾವುದೇ ಆಯುಧಗಳಾಗಲಿ ಅಥವಾ ಯಾವುದೇ ಒಂದು ರಕ್ಷಣೆಗೆ ಇರುವಂಥ ವಸ್ತುಗಳು ಅವರಲ್ಲಿ ಇರಲಿಲ್ಲ ಅಂತ ಎನ್ನುವುದು ಗೊತ್ತಿದ್ದ ಕಾರಣ ಅದೇ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಅವರನ್ನು ಅಟ್ಯಾಕ್ ಮಾಡಬೇಕಿದ್ರೆ ಇದಕ್ಕೆ ಪೊಲೀಸರಿಗೆ ಗೊತ್ತಿದ್ದುಕೊಂಡೇ ಮಾಡಿದಾರಾ ಅಥವಾ ಏನು ಅಂತ ನಮಗೆ ಗೊತ್ತಿಲ್ಲ. ಅವರೆಲ್ಲ ಸಾಧನೆ ಯಾರಿಗಾದರೂ ತಿಳಿಸಿದ್ದಾರಾ ಅಂತಲೂ ಗೊತ್ತಿಲ್ಲ. ಇವತ್ತು ನಿನ್ನೆ ಪರಮೇಶ್ವರ್ ಅವರು ಬಂದಿದ್ದರು, ಗೃಹ ಸಚಿವರು. ಅವರು ದಲಿತರ ಪರವಾಗಿರುವವರು ಅಂತ ಹೇಳ್ಕೊಂಡಿದ್ದರು, ನಾನು SC ಅಂತ ಹೇಳ್ತಿದ್ರು. ನಿನ್ನೆ ಬಂದು ಈ ಒಂದು ಜಿಲ್ಲೆಗೆ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಒಬ್ಬ ಮಹಿಳೆ ಶಾಸಕಿಯಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ, ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದಂಥ ಮಹಿಳೆ ಇರುವಾಗ ನನ್ನನ್ನಾದರೂ ಒಂದು ಕರೆಸಿ ಅವರ ಜೊತೆಗೆ ಒಂದು ನನ್ನಲ್ಲಿ ಮಾತುಕತೆಗೆ ಕರಿಬೋದಿತ್ತು. ಬರೀ ಒಂದು ಸಮುದಾಯದ, ಒಂದು ಮುಸ್ಲಿಂ ಸಮುದಾಯದರೊಟ್ಟಿಗೆ ಮಾತ್ರ ಮಾತುಕತೆ ಮಾಡಿ ಹೋದದ್ದು ಇದು ಇಡೀ ಒಂದು ನಮ್ಮ ಸಮಾಜಕ್ಕೆ ಒಂದು ಕೆಟ್ಟ ಸುದ್ದಿಯನ್ನು ಒಂದು ಹಬ್ಬಿಸುವಂಥದ್ದಾಗಿದೆ. ಯಾಕೆಂತ ಹೇಳಿದರೆ ಅವರು ಒಬ್ಬರು ಗಣ ಸರ್ಕಾರದ ನಾಯಕ, ಅವರು ರಕ್ಷಣೆ ಕೊಡಬೇಕಾದಂಥ ವಿಚಾರ ಇದ್ದದ್ದಲ್ಲಿ ಅಲ್ಲಿ ಇವತ್ತು ನಾವರ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮಹಿಳೆಯರಿಗೆ ಕೂಡ ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರಲ್ಲಿ ಕೂಡ ಹೇಳ್ತೇನೆ, ಒಬ್ಬ ಗೂಂಡ ಅಂತೇಳಿ ಹಾಕಬೇಕಿದ್ರೆ DKST ಅವರಲ್ಲಿ ಕೂಡ ಒಂದಷ್ಟು ಕೇಸುಗಳಿದೆ, ಅವರ ಬಗ್ಗೆ ಕೂಡ ಕೇಸುಗಳಿದೆ, ಪರಮೇಶ್ವರ ಮೇಲೆ ಕೂಡ ಕೇಸುಗಳುಂಟು. ಅವರೆಲ್ಲರನ್ನೂ ಗೂಂಡಾಗಳಂತೇಳಿ ಆ ಒಂದು ಇದಕ್ಕೆ ಸೇರಿಸಲಿಕ್ಕೆ ಆಗ್ತದ? ಹಾಗಿದ್ರೆ ಅವರನ್ನು ಯಾಕೆ ಬಿಟ್ಟರು? ಇವರೊಬ್ಬರೇ ಸುಹಾಸ್ ಅಂತ ಹೇಳೋರು ಮಾತ್ರ ಆ ರೀತಿಯ ದೃಷ್ಟಿಯಿಂದ ನೋಡಿಕೊಂಡದ್ದು ನಮಗೆಲ್ಲರಿಗೂ ಬೇಸರ ತರುವಂಥದ್ದು. ಇದನ್ನು ನಾವು ಇವತ್ತು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿರುವುದು ಇನ್ನು ಮುಂದೆಗೆ ನಡೀಬಾರ್ದು. ಯಾಕಂತೇಳಿದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಹಾಗಂತೇಳಿ ಆ ಶಿಕ್ಷೆ ಕೊಡುವಾಗ ಅಥವಾ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾರು ಅಪರಾಧಿ, ನಿಜವಾದ ಅಪರಾಧಿಯನ್ನು ಆ ತಕ್ಷಣ ಕಂಡುಹಿಡಿದು ಅವನನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗಬೇಕಾಗಿತ್ತು. ಅದು ಆ ದಿವಸ ಆಗಲಿಲ್ಲ, 2 ದಿವಸ ಬಿಟ್ಟು 1 ದಿವಸ ಬಿಟ್ಟು ಮಾಡಿದ್ದಾರೆ. ಇದು ಕೂಡ ಒಂದು ಸರ್ಕಾರದ ಏನು ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಈ ಸಮಾಜದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಮಹಿಳೆಯರು ಮಕ್ಕಳು ನಡೆದಾಡಲಿಕ್ಕೆ ಸಾಧ್ಯವೇ? ಇಂಥ ದ್ವೇಷವನ್ನೇ ಕಟ್ಟಿಕೊಂಡು ಹೋದರೆ ಸಮಾಜದಲ್ಲಿ ಈ ಸಮಾಜವನ್ನು ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ದ್ವೇಷವನ್ನು ಬಿಟ್ಟು ಸಮಾಜದಲ್ಲಿ ಪ್ರೀತಿಯಿಂದ ಬದುಕುವಂಥ ಜೀವನ ಆಗಬೇಕು. ಅದಕ್ಕೆ ಪೂರಕವಾದ ಮಾರ್ಗದರ್ಶನವನ್ನು ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಇವತ್ತು ನಮ್ಮ ಪರಮೇಶ್ವರ್ ಇವತ್ತು ಗೃಹ ಸಚಿವರು ಆ ರೀತಿಯ ಸಂದೇಶಗಳನ್ನು ನಮ್ಮ
ರಾಜ್ಯಕ್ಕೆ ಕೊಡಬೇಕು ಇತ್ತು, ಅದನ್ನು ಕೊಡಲಿಲ್ಲ. ಆದ್ದರಿಂದ ಅದನ್ನೆಲ್ಲ ನಾವು ಖಂಡಿಸುವ ಮುಖಾಂತರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಂದಿರುವಂಥ ನಿಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಈಗ ಹಿಂದೂ ಕಾರ್ಯಕರ್ತ ಅಂತ ಹೇಳಿದ್ದೀವಿ. ಈಗ ಕಾರ್ತಿಕ್ ಅವರ ಕೊಲೆ ಪ್ರಕರಣದಲ್ಲಿ ಅದರ ಬಗ್ಗೆ ನಾನು ಇವತ್ತು ಮಾಹಿತಿ ನಿಮಗೆ ಕೊಡುವುದಿಲ್ಲ. ನಾನು ಈ ಬಗ್ಗೆ ಮಾತ್ರ ನಿಮ್ಮಲ್ಲಿ ಒಂದಷ್ಟು ಮಾತನಾಡಲಿಕ್ಕೆ ಬಂದಿದ್ದೇನೆ. ನಿಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಧನ್ಯವಾದ. ಪ್ರಚೋದನಕಾರಿ ಭಾಷಣ ಹೆಚ್ಚಾಗಿ ನಿಮ್ಮ ಪಕ್ಷದ ನಾಯಕರಿಂದ ಬರ್ತಾ ಇರುವಂಥ ಮತ್ತೆ ನಿಮಗೆ ಬೆಂಬಲವಾಗಿರುವಂಥ ಹಿಂದೂ ಸಂಘಟನೆ ನಾಯಕರಿಂದ ಬರ್ತಾ ಇರುವಂಥ ಅದೇ ಕಾರಣದಿಂದ ಮತ್ತಷ್ಟು ಇಲ್ಲಿ ಈ ಒಂದು ಸಂಘರ್ಷಕ್ಕೆ ಕೂಡ ಅವಕಾಶಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಯಾಕಂದರೆ ನಿಮ್ಮ MLAಗಳಾಗಲಿ ನಿಮ್ಮ ಪಕ್ಷದ ಒಂದು ಸಂಘ ಪರಿವಾರದ ಅವರಿಂದ ಹೆಚ್ಚಾಗಿ ಇಲ್ಲಿ ದಕ್ಷಿಣ ಕನ್ನಡ ಅಂದರೆ ಬೆಂಗಳೂರಿಂದ ಬೇರೆ ಬೇರೆಯವರನ್ನು ಕಳಿಸಿ ಮಂಗಳೂರಿನಲ್ಲಿ ಪ್ರಚೋದನಕಾರಿಯಾದದ್ದು ಏನಕ್ಕೆ ಅನ್ಸ್ಕೊಡ್ತಾ ಇರೋದು? ಇಲ್ಲ, ಎಲ್ಲ ಇದರಲ್ಲಿ ಕೂಡ ಪ್ರಚೋದನಕಾರಿ ಭಾಷಣಗಳು ನಡೀತಾ ಇರ್ತದೆ. ನಾವು ಮಾತ್ರ ಹಿಂದೂ ಪರವಾದ ಸಂಘಟನೆಗಳು ಮಾತ್ರ ಪ್ರಚೋದನೆ ಅಂದರೆ ನಮಗೆ ಬೇರೆಯವರ ಮತದ ಬಗ್ಗೆ ನಮಗೆ ಭಾಷೆಗಳು ಬರದ ಕಾರಣ, ನಮಗೆ ಅದು ಅರ್ಥ ಆಗದ ಕಾರಣ ನಾವು ಬರೀ ಹಿಂದೂಗಳು ಮಾತ್ರ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದು ಸರಿಯಲ್ಲ ಅಂತ. DK ಶಿವಕುಮಾರಿಗೆ ಕೂಡ ಕಾಯ್ದೆ ಹಾಕಬೇಕು, ಹಾಗೆ ಇರ್ಬೇಕಾದ್ರೆ ಹಾಕಿದ್ದು, ಅಶೋಕ್ ಇರ್ಬೇಕಾದ್ರೆ ಹಾಕಿದ್ದು. ಅದರ ಬಗ್ಗೆ ನೀವು ಯಾಕೆ ಮಾತಾಡಲಿಲ್ಲ? ಹಾಗೆ ಯಾಕೆ ಮಾತಾಡಲಿಲ್ಲ? ಬಿಜೆಪಿ ಸರ್ಕಾರ ಬರಬೇಕು. ರೌಡಿ ಶೀಟರ್ ಅಂತ ಹಾಕುವಾಗ ನಾವು ಹೇಳಿದ್ದು ಎಲ್ಲರನ್ನು ಆ ತಪ್ಪು ಮಾಡಿದವರು, ಈಗ ಅವರ ಮೇಲೆ ಕೂಡ ಕೇಸ್ ಇದೆ, ಅವರೆಲ್ಲರನ್ನು ರೌಡಿ ಶೀಟರ್ ಮಾಡಲಿಕ್ಕೆ ಆಗೋದಿಲ್ಲ, ಅನಿವಾರ್ಯವಾಗಿ ತಪ್ಪು ನಡೆದಿರ್ತದೆ, ಅವರೆಲ್ಲರನ್ನು ಮಾಡಲಿಕ್ಕೆ ಆಗ್ತದಾ ಅಂತ ನಾನು ಹೇಳಿದೆ. ಅವ್ರ ಬಗ್ಗೆ ಕೂಡ ಹಾಕ್ಬೋದಿತ್ತಲ್ಲ, ಯಾಕೆ ಹಾಕಲಿಲ್ಲ ಅಂತ ನಾನು. ಧನ್ಯವಾದ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಅವರಿಗೆ ಹಾಕಿದ್ದಾರೆ, DK ಶಿವಕುಮಾರ್ಗೆ ಯಾಕೆ ಹಾಕಿದ್ರು? ಬಿಜೆಪಿ ಅವರದ ಪೊಲೀಸರಲ್ಲ. ಧನ್ಯವಾದಗಳು. ಎಲ್ಲ ಪತ್ರಿಕಾ ಮಾಧ್ಯಮದ ಬಾಂಧವರಿಗೂ ಕೂಡ ಧನ್ಯವಾದಗಳು. ಹಾಗೆ ಉಪಸ್ಥಿತರಿರುವ ನಮ್ಮ ಸುಳ್ಯದ ಶಾಸಕಿಯಾದ ಭಗೀರಥಿ ಮುರಳಿ ಅವರಿಗೂ ಕೂಡ ಧನ್ಯವಾದಗಳು.